ಶಾಸಕ ಪ್ರದೀಪ್ ಈಶ್ವರ್ ವರ್ಸಸ್ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಧ್ಯದಲ್ಲಿ ವಾಗ್ದಾಳಿ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಏಕವಚನದಿಂದಲೂ ಕೂಡ ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡಿಕೊಂಡು ವಾಗ್ದಾಳಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಪ್ರದೀಪ್ ಈಶ್ವರ್ ವಿರುದ್ಧ ಪ್ರತಾಪ್ ಸಿಂಹ ಸಿಡಿದೆದ್ದಿದ್ದಾರೆ. ಏಕವಚನದಲ್ಲೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮಾಜಿ ಸಂಸದ. ಕಾಮಿಡಿ ಪೀಸ್ ಅಂತ ಹೇಳಿ ಏಕವಚನದಲ್ಲೇ ಪ್ರದೀಪ್ ಈಶ್ವರ್ಗೆ ಲೇವಡಿಯನ್ನ ಮಾಡಿದ್ದಾರೆ ಪ್ರತಾಪ್ ಸಿಂಹ. ಪರ್ಸನಲ್ ಅಟ್ಯಾಕ್ ಎಲ್ಲ ಆಗ್ತಾ ಇದೆ. ಈಗ ಪ್ರತಾಪ್ ಸಿಂಹ ಪ್ರದೀಪ್ ಈಶ್ವರ್ಗೆ ಕಾಮಿಡಿ ಪೀಸ್ ಅಂತೆಲ್ಲ ಹೇಳಿ ಈಗ ಏಕವಚನದಲ್ಲೇ ವಾಗ್ದಾಳಿಯನ್ನ ಮಾಡಿದ್ದಾರೆ. ಪ್ರದೀಪ್ ಈಶ್ವರ, ನೀನು ಕತ್ಲಲ್ಲಿ ಕಾಣಲ್ಲ, ಬೆಳಕಲ್ಲಿ ಹೊಳೆಯಲ್ಲ. ನೀನು ಚಿಕ್ಕಬಳ್ಳಾಪುರದ ಗೌಡ್ರುಗಳು ಸುಧಾಕರ್ ಅವರ ಬಗ್ಗೆ ಒಂದು ಸಣ್ಣ ಮುನಿಸಿಂದಾಗೆ ನಿನ್ನಂತ ಒಬ್ಬನ್ನ ತಲೆಕೆಟ್ಟವನ್ನ ಗೆಲ್ಲಿಸಿದೀವಿ ಅಂತ ಅವ್ರಿಗೆ ಅರಿವಾಗಿದೆ. ನೆಕ್ಸ್ಟ್ ಟೈಮ್ ಗೌಡ್ರು ಬಲಿಜರು ಎಲ್ಲ ಸೇರಿ ನಿನ್ನ ಬಡದೋಡಿಸ್ತಾರೆ. ಬಿಡು. ನನ್ನ ತಾಯಿ ಬಗ್ಗೆ ದೃಷ್ಟಿಯಲ್ಲಿಟ್ಕೊಂಡು ನಿಂದನಾತ್ಮಕವಾಗಿ ಹೇಳಿಕೆ ಕೊಟ್ಟಿದ್ದಿಲ್ಲ, ಅದಕ್ಕೆ ನಿಂದೆ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ ನೋಡು. ಪ್ರದೀಪ್ ಈಶ್ವರ, ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ. ಇನ್ಯಾರು ವಾರಸದಾರ ಅದಕ್ಕೆ ಬರಲ್ಲ, ಆಸ್ತಿ ಕೇಳಕ್ ಬರಲ್ಲ. ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು, ಅದು ನಿಮ್ಮಪ್ಪ ಮಾತ್ರ ಹುಟ್ಟಿರೋದು. ಆದ್ರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನು ಬಹಳ ಸುಂದರವಾಗಿ ಹುಟ್ಟುತ್ತಾ ಇದ್ದೇನೆ. ಇನ್ನೊಂದು ಸಾರಿ ವೈಯಕ್ತಿಕವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಮಗನೇ. ಇದನ್ನು ನಿನಗೆ ವಾರ್ನಿಂಗ್ ಕೊಟ್ಟು ಹೇಳ್ತಾ ಇದ್ದೀನಿ. ಇನ್ನು ಹಿಟ್ ಅಂಡ್ ರನ್ ಆದ ಸ್ಥಳದಿಂದ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ವಾಗಟ. ನೋಡೋಣ. ಬಿಗ್ ಬಾಸ್ ಮಾಜಿ ಸ್ಪರ್ಧಿಯಾಗಿರುವಂತಹ ದಿವ್ಯ ಸುರೇಶ್ ಕಾರು ಅಪಘಾತವಾಗಿರುವಂತಹ ಕೇಸು ಬ್ಯಾಟರಾಯನಪುರ ಸಂಚಾರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು ಕಳೆದ 4ನೇ ತಾರೀಕು, ಅದೇ ತಿಂಗಳ 4ನೇ ತಾರೀಕು ಮಧ್ಯರಾತ್ರಿ 1:30 ಸುಮಾರಿಗೆ ನಡೆದಿದೆ. ಸದ್ಯ ನಾವೀಗ ಘಟನಾಸ್ಥಳದಲ್ಲಿದ್ದೇವೆ. ಬ್ಯಾಟರಾಯನಪುರ ಟ್ರಾಫಿಕ್ನ ಲಿಮಿಟ್ಸ್ ಬರುವಂತಹ ಡಿ ಕ್ರಾಸ್ ಏನಿದೆ, ಇದು ಈ ಒಂದು ಸರ್ಕಲ್ನಲ್ಲಿ 4ನೇ ತಾರೀಕು ಮಧ್ಯರಾತ್ರಿ 1:30 ಸುಮಾರಿಗೆ ನಡೆದಿರುವಂಥದ್ದು. ಕಾರು ಕಿಯಾ ಕಾರು ಅಂದರೆ ದಿವ್ಯ ಸುರೇಶ್ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದಂಥ ಕಿಯಾ ಕಾರ್ ಏನಿದೆ, ಇದೇ ಮಾರ್ಗವಾಗಿ ಈ ಕಡೆ ಅಂದರೆ ಅವರು ಏರ್ಪೋರ್ಟ್ಗೆ, ಉತ್ರಳ್ಳಿಯಿಂದ ಏರ್ಪೋರ್ಟ್ಗೆ ಹೋಗೋಕೆ ಕಸಿನ್ ಯಾರೋ ಜೊತೆಯಲ್ಲಿ ಕೂರಿಸ್ಕೊಂಡು ಕಾರಲ್ಲಿ ಬರ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಈ ಭಾಗದಿಂದ ಅಂದರೆ ಟ್ರಾಫಿಕ್ ಸ್ಟೇಷನ್ ರೋಡ್ ಏನಿದೆ, ಈ ಭಾಗದಿಂದ ಬೈಕಲ್ಲೇ ಟ್ರಿಬಲ್ ರೈಡಿಂಗು ಅಂದರೆ ಇಬ್ಬರು ಅಂದರೆ ಅವರು ಅನಿತಾ ಅಂತೇಳಿ ಗಾಯಾಳು, ಮತ್ತೊಬ್ಬ ಮಹಿಳೆ, ಮತ್ತು ತೂರುದಾರ ಕಿರಣ್, 3 ಕೂಡ ಇದೇ ಒಂದು ಬೈಕಲ್ಲಿ ಈ ಥರ ಬರ್ತಾ ಇರ್ತಾರೆ. ಆದರೆ ಅಲ್ಲಿ ಈ ಒಂದು ರೋಡಲ್ಲಿ ನಾಯಿಗಳು ಅಡ್ಡ ಬರುವಂಥ ಹಿನ್ನೆಲೆಯಲ್ಲಿ ಪೂರ್ತಿ ರೈಟ್ ಸೈಡಲ್ಲಿ ಬೈಕ್ ಹೋಗುತ್ತೆ. ಬೈಕ್ ಪೂರ್ತಿ ರೈಟ್ ಸೈಡ್ಗೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ಹಳ್ಳ ಏನು ಗುಂಡಿ ಥರ ಕಾಣ್ತಾ ಇದೆ, ಆ ಸ್ಥಳದವರೆಗೂ ಕೂಡ ಅವರು ಡ್ರೈವ್ ಮಾಡಿಕೊಂಡು ಬೈಕಲ್ಲಿ ಬರ್ತಾರೆ. ಆದರೆ ಈ ಭಾಗದಿಂದ ಬಂದಂತಹ ಕಾರು ಅವರಿಗೆ ಡಿಕ್ಕಿ ಹೊಡೆಯುತ್ತೆ ಅಂತೇಳಿ ಅವರು ಕಂಪ್ಲೇಂಟನ್ನು ಕೊಡುವಂಥದ್ದು. ಆದರೆ ಡಿಕ್ಕಿ ಹೊಡೆದು ಹಿಟ್ ಆ್ಯಂಡ್ ರನ್ ಮಾಡಿ ಯಾವುದೇ ಕೂಡ ಅಂದರೆ ಯಾರಿಗೇನು ಸಮಸ್ಯೆ ಆಗಿದೆ, ಏನಾಗಿದೆ ಅಂತ ಕೇಳಿ ಮಾನವೀಯತೆಗೂ ಕೂಡ ಆಕೆ ಬೈಕ್ ಕಾರಿಂದ ಇಳಿದು ನೋಡದೆ ಇಲ್ಲಿಂದ ಎಸ್ಕೇಪ್ ಆಗಿದ್ದಾಳೆ ಅಂತೇಳಿ ಆರೋಪ ಮಾಡ್ತಾ ಇರುವಂಥದ್ದು. ಅನಂತರ ಇವರು ಆ ಒಂದು ಪರಿಣಾಮವಾಗಿ ಅದರಲ್ಲಿ ಮಹಿಳೆ, ಹಿಂಬದಿ ಕೂತಂಥ ಮಹಿಳೆ ಅನಿತಾ ಅನ್ನೋರಿಗೆ ಗಂಭೀರವಾಗಿ ಗಾಯ ಆಗುತ್ತೆ. ಅಂದರೆ ಮಂಡಿ ಚಿಪ್ ಏನಿದೆ, ಮಂಡಿ ಚಿಪ್ಪು ಸಂಪೂರ್ಣವಾಗಿ ಗಾಯ ಆಗುವಂಥದ್ದು. ಅವರೀಗ BGS ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ಸುಮಾರು 2 ಲಕ್ಷದವರೆಗೂ ಕೂಡ ಖರ್ಚಾಗಿದೆ. ಆದರೆ ಅವರು ಮಾನವೀಯತೆಗೆ ಬಂದು ಅಟ್ಲೀಸ್ಟ್ ಏನಾಗಿದೆ ಅಂತೇಳಿ ಇಳಿದು ನೋಡಿದರೆ ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ. ಯಾರು ಅಂತ ಕೂಡ ನೋಡದೆ ಡಿಕ್ಕಿ ಹೊಡೆದು ನೇರವಾಗಿ ಅವರು ಫಾಸ್ಟಾಗಿ ಕಾರ್ ಡ್ರೈವ್ ಮಾಡಿ ಹೊರಟೋದ್ರು ಅಂತೇಳಿ. ಆದರೆ CCTV ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಇದು ದಿವ್ಯ ಸುರೇಶ್ ಬಿಗ್ ಬಾಸ್ ಅಂತೇಳಿ. ಆನಂತರ ಅವ್ರು ಕರೆಸಿ ಸ್ಟೇಟ್ಮೆಂಟನ್ನು ಮಾಡಿ ಕಾರನ್ನು ಸೀಸ್ ಮಾಡಿರ್ತಾರೆ. ಆ ಬಳಿಕ ಈಗ ಲೀಗಲ್ ಆಗಿ ಕಾರನ್ನು ಕೂಡ FIR ಅನ್ನು ಮಾಡಿಕೊಂಡಂಥ ಬಳಿಕ ಸ್ಟೇಟ್ಮೆಂಟ್ ಮಾಡಿ ಸ್ಟೇಷನ್ ಬೆಲಲ್ಲಿ ಕೊಟ್ಟು ಈಗ ಕಾರನ್ನು ಕೂಡ ಈಗ ಆಕೆ ಬಿಡಿಸ್ಕೊಂಡು ಹೋಗಿರುವಂಥದ್ದು. ಆದರೆ ಈಗ ಸದ್ಯಕ್ಕೆ ಬ್ಯಾಟರಾಯನಪುರ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆ ಬಗ್ಗೆ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಬೆಂಗಳೂರು.